Thank you, Farhan, for your excellent enactment. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮಹಾದೇವನನ್ನು ಕನ್ನಡದಲ್ಲಿ ಶಿವ ಎಂದು ಕರೆಯುತ್ತಾರೆ. ಶಿವನು ಸಾಮಾನ್ಯವಾಗಿ ಮಹಾದೇವ, ಶಂಕರ, ಈಶ್ವರ ಎಂದು ಮುಂತಾದ ಹೆಸರಿಂದ ಕರೆಯುತ್ತಾರೆ. ಮಹಾದೇವನನ್ನು ಕುರಿತು ನಮ್ಮ 4ನೇ ತರಗತಿಯ ಮಕ್ಕಳು ನೃತ್ಯವನ್ನು ಮಾಡಲು ವೇದಿಕೆ ಮೇಲೆ ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆ ಮುಖಾಂತರ ಬರಮಾಡಿಕೊಳ್ಳೋಣ. Let's welcome them with a huge round of applause. ಚಿಕ್ಕವಳೆ ನೋಡು ಬಾರೆ, ಚಿಕ್ಕವಳೆ ನೋಡು ಬಾರೆ, ಕೆಳಗೈದ ನೋಡು ಬಾರೆ, ನಲಿದು ನೋಡು ಬಾರೆ, ಕುಳಿತು ನೋಡು ಬಾರೆ. ಏಳು ಮರ ಮ್ಯಾಲೆ ನೀ ಕುಂತ ಮಾದೇವ, ನಾಲ್ಕು ಮರ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ, ಈ ನಿದ್ದೆ ಸಾಕು ನೀ ಎಂದು ಬಾರು ಬಿಡಿ ಬಿಡಿ ಎಲ್ಲ ನಾಯಿ ಬಿಡಿ ಬರಿ ಮಾಡಿ ಎಲ್ಲ ಚೆಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ಮುದ್ದು ಮಾದಯ್ಯನಿಗೆ ಹಂಗೆ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ಮುದ್ದು ಮಾದಯ್ಯನಿಗೆ ಹಂಗೆ ಕುಣೀರು. ಏಳು ಮರ ಮ್ಯಾಲೆ ನೀ ಮಾದೇವ, ನಾವು ಮರ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ, ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾಡಿ ಎಲ್ಲ ಚಿಕ್ಕಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮದು ಮಾರಯ್ಯನಿಗೆ ಹಂಗೆ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮದು ಮಾರಯ್ಯನಿಗೆ ಹಂಗೆ ಕುಣೀರು. ಕಾಡೆಲ್ಲ ತುಂಬೈತೆ ದುರ್ಗಂಧ, ಕಾವೇರಿ ಹರಿದೈತೆ ಏನ್ ಚಂದ, ಕುನಿಗ್ಯಾವೋ ಗುಬ್ಬಿ ತಂಗ್ಯಾವೋ ಗುಡ್ಡು, ನಲಿತಾವೋ ನವಿಲು ನುಲಿತಾವೋ ನಾಗ, ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ, ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ, ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ. ಏಳು ಮಲೆ ಮ್ಯಾಲೆ ನೀ ಕುಂತ ಮಾದೇವ, ನಾವು ಮಲೆ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ, ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಚೆಕ್ಕಲ್ಲ ಹಂಗೆ